ಕುಣಿಗಲ್ ಮೂಲದ ಮಹಿಳೆಯ ನಾಪತ್ತೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಡೇವಿಡ್ ಎಂಬಾತನ ಜೊತೆಗೆ ಪ್ರಿಯಾಂಕಾ ಪತ್ತೆಯಾಗಿರುವುದು ಫೈನಲಿ. ಚಿಕ್ಕಮಗಳೂರಲ್ಲಿ ಪ್ರಿಯಾಂಕಾ ಮತ್ತು ಡೇವಿಡ್ ಪತ್ತೆಯಾಗಿದ್ದ. ಈ ಡೇವಿಡ್ ಅನ್ನುವಂಥ ವ್ಯಕ್ತಿ ಜೊತೆಗೆ ಪ್ರಿಯಾಂಕಾ ಇದ್ಲು ಅನ್ನೋದು ಗೊತ್ತಾಗಿದೆ. ನಿನ್ನೆವರೆಗೂ ಈ ಮಹಿಳೆ ಎಲ್ಲಿ ಹೋದ್ಲು, ಮದುವೆಗೆ ಬಂದಾಕೆ, ಆಕೆ ಮೈ ಮೇಲೆ ಹಾಕೊಂಡಿದ್ದಂತಹ ಲಕ್ಷ ಲಕ್ಷ ಬೆಲೆ ಬಾಳುವ ಒಡವೆನೇ ಕಾರಣ ಏಕೆ ಕಿಡ್ನಾಪ್ಗೆ, ಈ ರೀತಿಯಾದಂಥ ಪ್ರಶ್ನೆಗಳು ಓಡಾಡ್ತಾ ಇತ್ತು. ಎಲ್ಲ ಪ್ರಶ್ನೆಗಳಿಗೆ ಈಗ ಆನ್ಸರ್ ಸಿಕ್ಕಿದೆ. ಮದುವೆಗೆ ಹೋಗಿದ್ದ ಪ್ರಿಯಾಂಕಾ 30 ಲಕ್ಷದ ಒಡವೆಯನ್ನ ಹಾಕೊಂಡಿದ್ಲು, ಮೈ ಮೇಲೆ ಧರಿಸ್ಕೊಂಡಿದ್ಲು. ಇನ್ನು ನೆನ್ನೆ ಕೆರೆ ಬಳಿ ಪ್ರಿಯಾಂಕಾ ಒಳ ಉಡುಪು ಬಟ್ಟೆಗಳು ಪತ್ತೆಯಾಗಿತ್ತು. ಇದು ಅನೇಕ ಅನುಮಾನಕ್ಕೆ ಕಾರಣ ಆಗಿದೆ. ಅನುಮಾನ ಬಂದು ಪೊಲೀಸರಿಂದ ತನಿಖೆ ಮಾಡಲಾಗಿದೆ. ಇಡೀ ರಾಜ್ಯದಾದ್ಯಂತ ಸಂಚಲನ ಮೂಡಿಸಿದಂತ ಕೇಸ್. ಈ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಡೇವಿಡ್ ಅನ್ನುವಂಥ ವ್ಯಕ್ತಿ ಜೊತೆಗೆ ಈ ಪ್ರಿಯಾಂಕಾ ಇದ್ಲು, ಸದ್ಯಕ್ಕೆ ಪತ್ತೆಯಾಗಿದ್ದಾರೆ ಇಬ್ರು ಕೂಡ. ಇಬ್ಬರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಈ ಡೇವಿಡ್ ಜೊತೆಗೆ ಪ್ರಿಯಾಂಕಾಳ ನಂಟೇನು? ಹಾಗಾದ್ರೆ ಇವರಿಬ್ಬರ ಪ್ಲಾನ್ ಏನಾಗಿತ್ತು? ಕೆರೆ ಬಳಿ ಬಟ್ಟೆ ಸಿಕ್ಕಿದ್ ಯಾಕೆ? ಅಲ್ಲಿ ಒಳ ಉಡುಪು ಸಮೇತವಾಗಿ ಬಟ್ಟೆಯನ್ನ ಬಿಟ್ಟು ಈಕೆ ಹೋಗಿದ್ದು ಆತನ ಜೊತೆಗೆ ಯಾಕೆ? ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ. ಇಬ್ಬರು ಕೂಡ ಪ್ಲಾನ್ ಮಾಡಿ ಏನಾದರೂ ಈ 30 ಲಕ್ಷದ ಒಡವೆಯನ್ನ ಮನೆಯವರಿಗೆ ಗೊತ್ತಿಲ್ಲದಂತೆ ಎಗರಿಸೋಕೇನಾದ್ರೂ ನೋಡಿದ್ರ? ಇವರಿಬ್ಬರ ಮಧ್ಯದಲ್ಲಿದ್ದಂಥ ಸಂಬಂಧ ಏನು? ಯಾವ ಕಾರಣಕ್ಕಾಗಿ ಪ್ರಿಯಾಂಕಾ ಈ ರೀತಿಯಾಗಿ ಮಾಡಿದ್ಲು? ಮದುವೆಗೆ ಬಂದಂತಹ ಸಂದರ್ಭದಲ್ಲಿನೇ ಈ ಒಂದು ಪ್ಲಾನ್ ಏನಾದರೂ ಆಗಿತ್ತಾ? ಆ ಪ್ಲಾನ್ ಈ ರೀತಿಯಾಗಿ ಎಕ್ಸಿಕ್ಯೂಟ್ ಆಯ್ತಾ ಇಬ್ಬರಿಂದ? ಈ ಎಲ್ಲ ಸಹಜವಾದಂಥ ಪ್ರಶ್ನೆ ಇದೆ. ಇನ್ನು ಕೆರೆ ಬಳಿ ಬಟ್ಟೆಯನ್ನ ಬಿಟ್ಟು ಹೋಗಿರೋದು ಈ ಎಲ್ಲರ ಹಾದಿಯನ್ನ ತಪ್ಪಿಸೋದಕ್ಕ, ಏನಾದರೂ ಆಗಿ ಸಾವಾಗಿದೆ ಅನ್ನುವಂಥ ಅರ್ಥದಲ್ಲಿ ತಿಳಿದುಕೊಳ್ಳಲಿ ಎಲ್ಲರೂ ಅಂತ ಪ್ಲಾನ್ ಏನಾದರೂ ಮಾಡಿದ್ರ? ಯಾರಿಗೂ ಅನುಮಾನ ಬರದಿರಲಿ ನಾನು ಎಸ್ಕೇಪ್ ಆಗಿರೋದು ಅನ್ನುವಂಥ ರೀತಿಯಲ್ಲಿ ಏನಾದರೂ ಪ್ರೀ ಪ್ಲಾನ್ಡ್ ಮಾಡ್ಕೊಂಡು ಈ ರೀತಿಯಾಗಿ ಮಾಡಿರುವಂಥದ್ದ? ಇದರಲ್ಲಿ ಡೇವಿಡ್ ಪಾತ್ರ ಏನಾದರೂ ಇದೆಯಾ? ಸೊ ಹಾಗಾಗಿ ಈ ಎಲ್ಲ ಅನುಮಾನಗಳು ಮೂಡ್ತಾ ಇದೆ. ಈ ಒಂದು ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿರೋದು. ಪ್ರಿಯಾಂಕಾ ಡೇವಿಡ್ ಜೊತೆಗೆ ಪತ್ತೆಯಾಗಿದ್ದ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಸಹಜವಾದಂಥ ಪ್ರಶ್ನೆ ಇದು. ಮತ್ತೆ ನಿನ್ನೆವರೆಗೂ ಕೂಡ ನೂರಾರು ಪ್ರಶ್ನೆಗಳೇನಿತ್ತು, ಆ ಪ್ರಶ್ನೆಗಳಿಗೆ ಮತ್ತೊಂದಿಷ್ಟು ಪ್ರಶ್ನೆಗಳು ಆ್ಯಡ್ ಆಗುವಂಥ ರೀತಿಯಾದಂಥ ಟ್ವಿಸ್ಟ್ ಸಿಕ್ಕಿದೆ ಈಗ. ಏನಿದು ಪ್ರೀ ಪ್ಲಾನ್ಡ್ ಅಂತ ಅನ್ಸುತ್ತಾ ಆ 30 ಲಕ್ಷದ ಹಣವನ್ನ, ಬಂಗಾರವನ್ನ ಎಗರಿಸೋಕೆ? ಅರುಣ್, ಇಲ್ಲಿ ನಮಗೆ ಪ್ರಾಥಮಿಕವಾಗಿ ಕುಣಿಗಲ್ ಪೊಲೀಸ್ನವರು ಕೊಡ್ತಿರೋ ಮಾಹಿತಿ ಪ್ರಕಾರ ಇಬ್ಬರ ಮಧ್ಯೆ ಸುಮಾರು ದಿನಗಳಿಂದ ಪರಿಚಯ ಇರುತ್ತೆ. ಈತ ಬಂದು ಕುಣಿಗಲ್ ನಗರದಲ್ಲೇ ಒಂದು ರೂಮ್ ಮಾಡ್ಕೊಂಡು ಇರ್ತಾನೆ. ಈಕೆಗೆ ಮದುವೆಗೆ ಮುಂಚೆನೂ ಕೂಡ ಈತನ ಜೊತೆ ಒಂದು ಸಂಪರ್ಕ ಇರುತ್ತೆ. ಯಾವ ರೀತಿ ಸಂಪರ್ಕ ಅಂತ ಹೇಳಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಜೊತೆಗೆ ಏನು ನಿನ್ನೆಯಿಂದನೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಅವರ ಒಂದು ನಂಬರ್ಗಳನ್ನ TDR ಆಧಾರದ ಮೇಲೆ ಬೇಲೂರು ಮತ್ತೆ ಹಾಸನ ಪೊಲೀಸರು ಸರ್ಚ್ ಮಾಡ್ತಾ ಇದ್ರು. ನಿನ್ನೆ ಸಂಜೆ 5 ಗಂಟೆವರೆಗೂ ಕೂಡ ತುಮಕೂರು ನಗರದಲ್ಲೇ ಕೂಡ ಪೊಲೀಸ್ ಸರ್ಚಿಂಗ್ ಮಾಡಿದ್ರು. ನಂತರ ಅವರು TDR ಅಂದ್ರೆ ಅವ್ರ ನಂಬರು ಕುಣಿಗಲ್ ತಾಲೂಕಿನ ಬಿದನಗೆರೆ ಕೆರೆ ಬಳಿ ಅವರ ಒಂದು ನಂಬರ್ ಟ್ರೇಸ್ ಔಟ್ ಆಗುತ್ತೆ. ಅಲ್ಲಿಗೆ ಹೋಗಿ ಅವರೇ ಇಲ್ವಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ಆದ ನಂತರ ಅವರು ಕೆರೆ ದಡದಲ್ಲಿ ಇರೋದು ಪತ್ತೆ ಆಗುತ್ತೆ. ಕ್ಲಿಯರ್ ಆಗಿ ಅವ್ರನ್ನ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಅವ್ರನ್ನ ನೀಟಾಗಿ ಅಬ್ಸರ್ವ್ ಮಾಡಿ ಇವರ ಮಿಸ್ಸಿಂಗ್ ಆಗಿದ್ದ ಏನು ಪ್ರಿಯಾಂಕಾ ಅವರ ಲೇಡಿಯ ಆ ಚಾರೆಗೂ ಮತ್ತೆ ಅಲ್ಲಿ ಪತ್ತೆ ಆಗಿದ್ದಂತ ಡೇವಿಡ್ ಎಂಬ ಯುವಕನ ಜೊತೆ ಪತ್ತೆ ಆಗಿದ್ದಂತ ಒಂದು ಆ ಲೇಡಿಗೂ ಸುಮಾರು ಅರ್ಧ ಗಂಟೆಗಳ ಕಾಲ ತಾಳೆ ಮಾಡಿ ಆನಂತರ ಈಕೆ ಅಂತ ಕನ್ಫರ್ಮ್ ಆದ್ಮೇಲೆ ಸುಮಾರು ರಾತ್ರಿ 10:30, 10:45 ಆಕೆ ಅವರನ್ನ ಸ್ಕಿಪ್ ಮಾಡ್ಕೊಂಡು ಅಂದ್ರೆ ಬೇಲೂರು ಕಡೆ ಕರೆದೊಯ್ದಿರ್ತಕ್ಕಂಥದ್ದು. ಈಗಾಗ್ಲೇ ಆ ವಿಚಾರಣೆ ನಡೆಸ್ತಾ ಇದ್ದಾರೆ. ಇವರಿಬ್ಬರ ಮಧ್ಯೆ ಯಾವ ರೀತಿಯ ಒಂದು ಸಂಬಂಧ ಇತ್ತು, ಪ್ರೀತಿನ ಅಥವಾ ಅಕ್ರಮ ಸಂಬಂಧನ ಅಥವಾ ಬೇರೆ ಇನ್ನೇನಾದ್ರೂ ಸ್ನೇಹಿತರಿಗೆ ಸಂಬಂಧಪಟ್ಟಂತೆ ಸಂಬಂಧ ಇತ್ತ ಹೇಳಿ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ.